ನಮಸ್ಕಾರ. ಮೊದಲು ಈ ಒಂದು ಮುಹೂರ್ತದ ಸಮಾರಂಭಕ್ಕೆ ಬಂದಿರುವಂಥ ವಿನೋದ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ತುಂಬ ಶಾರ್ಟ್ ಪೀರಿಯಡಲ್ಲಿ ಕರೆದ್ರು ಅಂತಲೂ ನನಗೆ ಗೊತ್ತು. ಎಷ್ಟು ಲೇಟಾಗಿ ಕರೆದ್ರು ಅನ್ನೋದಲ್ಲ, ಯಾರು ಕರೆದ್ರು ಅನ್ನೋ ಕಾರಣಕ್ಕೋಸ್ಕರ ನೀವು ಇಲ್ಲಿದ್ದೀರಾ. ನಿಮಗೆ ಮೊದಲು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ವಿನೋದ್. ಹಾಗೆ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಕೂಡ ಬಂದು ಇವತ್ತು ಕ್ಲಾಪ್ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಪ್ರೀತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ. ಪ್ರತಿಯೊಂದು ಸಿನಿಮಾ ಮುಹೂರ್ತದಕ್ಕಿಂತ ಒಂದು ಸ್ವಲ್ಪ ವಿಶೇಷ ನನಗೆ ಈ ಸಿನಿಮಾ. ನನ್ನ 175ನೇ ಸಿನಿಮಾ ಅನ್ನೋ ಕಾರಣಕ್ಕೆ ನನಗೆ ಹೇಗೆ ಶುರು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮೊದಲಿಗೆ ನನ್ನನ್ನು ಈ ಚಿತ್ರರಂಗಕ್ಕೆ ಕರ್ಕೊಂಡು ಬಂದಂಥ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರಿಗೆ ಮೊದಲು ನಾನು ಥ್ಯಾಂಕ್ಸನ್ನು ಹೇಳ್ತೀನಿ. ಅದಾದಮೇಲೆ ನನ್ನನ್ನು ನಾಯಕಿಯಾಗಿ ಪರಿಚಯ ಮಾಡಿದ್ದು ಶ್ರೀನಿವಾಸ ಮೂರ್ತಿ ಅಂಕಲ್. ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಸಿನಿಮಾದಲ್ಲಿ. ಅದಾದಮೇಲೆ ನನಗೊಂದು ಹೆಸರನ್ನು ಕೊಟ್ಟು ಇಷ್ಟು ವರ್ಷಗಳ ಕಾಲ ನಾನು ಇಂಡಸ್ಟ್ರಿಯಲ್ಲಿ ಉಳಿತಾ ಇದ್ದೀನಿ ಅಂದರೆ ಅದೊಂದೇ ಒಂದು ಕಾರಣ, ಅದು ದ್ವಾರಕೀಶ್ ಅಣ್ಣ ಮಾಡಿದಂಥ ಶ್ರುತಿ ಸಿನಿಮಾ. ಅವ್ರನ್ನೂ ಕೂಡ ನಾನು ಜ್ಞಾಪಿಸ್ಕೊಳ್ತಾ, ಇನ್ನು ನನ್ನ ತಂದೆ ತಾಯಿ ನನಗೆ ಈ ಚಿತ್ರರಂಗಕ್ಕೆ ಕರ್ಕೊಂಡು ಬರೋದಕ್ಕೆ ಅವ್ರು ಪಟ್ಟಂಥ ಶ್ರಮ ತ್ಯಾಗ ಎಲ್ಲ ನನಗೆ ಗೊತ್ತಿದೆ. ಅವರು ಈ ಒಂದು ಮುಹೂರ್ತದಲ್ಲಿದ್ದಿದ್ದು ನನಗೆ ತುಂಬಾ ಖುಷಿ ಇದೆ ಅಮ್ಮ. ಡೈರೆಕ್ಟರ್ ಸರ್ ಹಾಗೂ ಈ ಟೀಮ್ ಮದರ್, ನನಗೆ ಇವರು ಬಂದು ಕತೆ ಹೇಳುವಾಗ ಬೇರೆ ಎಲ್ಲ ಕತೆಗಳನ್ನು ಕೇಳ್ತೀನಲ್ಲ, ಕೇಳುವಾಗ ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಈ ಸಿನಿಮಾ. ನನಗೆ ಸಿನಿಮಾ ಕತೆ ಕಾಂಟೆಂಟ್ಗಿಂತ ಅವ್ರಿಗಿರುವಂಥ ಶ್ರದ್ಧೆ, ಸಿನಿಮಾದಲ್ಲಿ ಏನಾದರೂ ಒಂದು ಹೊಸತನ ಮಾಡಬೇಕು ಅನ್ನುವಂಥ ಒಂದು ತುಡಿತ ನನಗೆ ಇಷ್ಟ ಆಯಿತು. ಡೈರೆಕ್ಟರ್ ಸರ್ ಆವಾಗಲೇ ಹೇಳುವಾಗ ಹೇಳ್ತಾಯಿದ್ರು, 175ನೇ ಸಿನಿಮಾ ನನಗೆ ಕೊಟ್ಟಿದ್ದೀರಾ, ಆ ಹೆಸರಿಗೇನು ಚ್ಯುತಿ ಬರದೇ ಇರೋ ಹಾಗೆ ನೋಡ್ಕೊಳ್ತೀನಿ ಮೇಡಮ್, ನಂಬಿಕೆ ಇರಲಿ ಅಂತ. ಸರ್, ನೀವು ನನ್ನ 150ನೇ ಸಿನಿಮಾಗಂತಲ್ಲ ಸರ್, 1 ರೂಪಾಯಿನೋ 100 ರೂಪಾಯಿನೋ ದುಡ್ಡು ಹಾಕಿರ್ತಾರಲ್ಲ ನಿರ್ಮಾಪಕರು, ಅವ್ರ ಗೌರವ ಉಳಿಸೋಂಥ ಸಿನಿಮಾ ಮಾಡಿಸಲ್ಲ ಅಷ್ಟೇ. ನಮಗೆ ಅನ್ನ ಹಾಕೋರು ಅನ್ನ ಎಲ್ಲೋ ಸಿಗ್ತಾನೆ ಇರುತ್ತೆ ಇಂಡಸ್ಟ್ರೀಲಿ. ಬಂದು 35 ವರ್ಷ ಆಯಿತು, ಇನ್ನೂ ಕೆಲಸ ಮಾಡ್ತಾನೆ ಇದ್ದೀನಿ ಅಂದರೆ ಯಾರೋ ನಿರ್ಮಾಪಕರು ನಮಗೆ ಊಟ ಹಾಕ್ತಾರೆ. ಆದರೆ ಆ ಒಬ್ಬ ನಿರ್ಮಾಪಕರು ಈ ಒಂದು ಸಿನಿಮಾಯಿಂದ ಮನೆಗೆ ವಾಪಸ್ ಹೋಗ್ಬಿಡಬಾರ್ದು. ಅವರು ಇನ್ನೂ ಒಂದಿಷ್ಟು ಒಂದು 10-20 ಸಿನಿಮಾಗಳು ಮಾಡಬೇಕು. ಆ ಥರದ್ದು ಒಂದು ಸಿನಿಮಾ ಮಾಡಿ, ಆ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ. ನಮ್ಮ ಎಲ್ಲರ ಆ್ಯಕ್ಟಿಂಗ್ ಈ ಸಿನಿಮಾದಲ್ಲಿ ಏನೋ ನಾನು ಸೂಪರಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಏನೋ ಹೊಸದಾಗಿ ಕಾಣ್ತಾ ಇದ್ದೀನಿ ಅಂತಂದರೆ ಅದು ನನ್ನ ಪ್ರಯತ್ನ ಅಲ್ಲ, ಅದು ಅವರ ಕಲ್ಪನೆ. ಒಬ್ಬ ಡೈರೆಕ್ಟರ್ ಒಂದು ಶಾರ್ಟ್ನ ಕಟ್ ಅಂತ ಹೇಳೋದೆ ನಾವು ಆ್ಯಕ್ಟಿಂಗ್ ಅವ್ರ ಕಲ್ಪನೆಗೆ, ನಾವು ಅವ್ರ ನಿರೀಕ್ಷೆಗೆ ನಾವು ನಿಲ್ಕಿದ್ದೀವಿ ಅಂತ. ಅವ್ರು ಕಟ್ ಹೇಳಲಿಲ್ಲ, ಒನ್ ಮೋರ್ ಅಂದರೆ ಅವ್ರು ಕೇಳೋಷ್ಟು ನಾವು ಆ್ಯಕ್ಟ್ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ. ಹಾಗಾಗಿ ನಾನೊಬ್ಬ ಒಳ್ಳೆಯ ಕಲಾವಿದೆ ಅಥವಾ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂದರೆ ಅದನ್ನು ನಿರ್ಧಾರ ಮಾಡೋದೇ ಒಬ್ಬ ನಿರ್ದೇಶಕ. ಹಾಗಾಗಿ ನಿಮ್ಮ ಜವಾಬ್ದಾರಿ ಈ ಸಿನಿಮಾದಲ್ಲಿ ತುಂಬಾ ಇದೆ ಸರ್. ನಾನು ಫಾರ್ ದ ಫಸ್ಟ್ ಟೈಮ್ ಇಷ್ಟು ಸಿನಿಮಾಗಳಲ್ಲಿ ನಾನು ಯಾವ ಸಿನಿಮಾಗೂ ಕೂಡ ವರ್ಕ್ಶಾಪ್ ಮಾಡಿ ಅಂತ ನಾನು ಕೇಳಿರಲಿಲ್ಲ, ಅಥವಾ ನನ್ನನ್ನು ಯಾರೂ ಕೇಳ್ಕೊಂಡು ಬಂದಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಡೈರೆಕ್ಟ್ರಿಗೆ ಹೇಳಿದೆ, ಸರ್ ನೀವು ಶೂಟಿಂಗ್ ಹೋಗೋಕ್ಕೆ ಮುಂಚೆ ಈ ಒಂದು ಸಿನಿಮಾಗೆ ವರ್ಕ್ಶಾಪ್ ಮಾಡಲೇಬೇಕು ನೀವು. ಯಾಕಂದರೆ ಸಾಕಷ್ಟು ಹೊಸ ಕಲಾವಿದರಿದ್ದಾರೆ, ಹೊಸ ಪಾತ್ರಗಳು ಕೊಡ್ತಾ ಇದ್ದೀರಾ. ಒಬ್ಬ ನಿರ್ಮಾಪಕನಿಗೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಹಾರ್ಡ್ ವರ್ಕ್ನ ನಾವು ಶೂಟಿಂಗ್ ಹೋಗೋಕ್ಕೆ ಮುಂಚೆ ಮಾಡೋಣ ಅಂತ ಕೇಳಿದ್ದೀನಿ. ಎಷ್ಟು ಸರಿ ನಾನು ಅವರು ಒಟ್ಟಿಗೆ ಕೂತ್ಕೊಂಡು ಸ್ಕ್ರಿಪ್ಟನ್ನು ಓದಿದ್ದೀವೋ ನಮಗೆ ಗೊತ್ತಿಲ್ಲ. ನಿಮ್ಮೆಲ್ಲರ ಸಹಕಾರ ಇರಲಿ ಅಷ್ಟೇ. ಡೈರೆಕ್ಟ್ರು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನುವಂಥ ಒಂದು ತುಡಿತದಲ್ಲಿದ್ದಾರೆ. ನಾನು ಅವ್ರಿಗೆ ಭರವಸೆ ಕೊಡೋದಿಷ್ಟೇ, ಇದುವರೆಗೂ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾ ಸೋತಿರುವಂಥ ಇತಿಹಾಸ ತುಂಬ ಕಡಿಮೆ ಇದೆ ಸರ್. ನೀವು ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲೂ ಜನ ಬರ್ತಾರೆ, ಆಮೇಲೆ ಅದು ತಾನಾಗೇ ಪ್ರಚಾರ ಮಾಡ್ಕೊಂಡು ಬಿಡುತ್ತೆ ಒಂದು ಸಿನಿಮಾ. ನೀವು ಒಂದು ಸಿನಿಮಾನ 2 ಗಂಟೆನೂ ತೋರಿಸ್ಬೇಕಾಗಿಲ್ಲ, ಒಂದು ಟೀಸರಲ್ಲಿ ಗೊತ್ತಾಗುತ್ತೆ ಸರ್ ಒಂದು ಸಿನಿಮಾ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿಲ್ಲ, ಅಥವಾ ಜನ ನಮ್ಮ ಥಿಯೇಟ್ರಿಗೆ ಬರ್ತಾರಾ ಇಲ್ವಾ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಇಟ್ಸ್ ಅವರ್ ಹಾರ್ಡ್ ವರ್ಕ್ ಅನ್ನೋದನ್ನು ಮಾತ್ರ ನಾನು ನಂಬ್ಕೊಂಡಿದ್ದೇನೆ. ಅದ್ರ ಮೇಲೆ ಒಳ್ಳೆ ಸಮಯ ಸಿಕ್ಕೋದು, ಒಳ್ಳೆ ಥಿಯೇಟ್ರ್ ಸಿಕ್ಕೋದು, ಆ ಕ್ಯಾರೆಕ್ಟರ್ ತಕ್ಕಂತೆ ಕಲಾವಿದರು ಸಿಗೋದು, ಅದೆಲ್ಲ ಒಂಥರ ಅದೃಷ್ಟ ಥರ. ಅದು ನೀವು ಒಳ್ಳೆ ಕಲಾವಿದರು ತಂಡನ ಆರಿಸ್ಕೊಂಡಿದ್ದೀರಾ, ಒಳ್ಳೆ ನಿರ್ಮಾಪಕರು. ಪಾಪ ಇದುವರೆಗೂ ನಾವು ಒಂದು ಫೋಟೋ ಶೂಟ್ ಮಾಡಿದ್ದೀವಿ, ಅವ್ರನ್ನ ನಾವು ನೋಡಲೇ ಇಲ್ಲ. ಅಂದರೆ ಅಷ್ಟು ನಂಬಿಕೆ ಇದೆ ಅವರಿಗೆ ಡೈರೆಕ್ಟರ್ ಮೇಲೆ. ಅದನ್ನು ಇಡೀ ತಂಡ ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಇದೆ ಅಂತ ನಾನು ಹೇಳ್ತೀನಿ. ಹಾಗೆ ಹೇಳ್ತಾ ಈ ಒಂದು ಸಿನಿಮಾಗೆ
ನಿಮ್ಮೆಲ್ಲರ ಸಪೋರ್ಟ್ ಇರಲಿ. 175ನೇ ಸಿನಿಮಾ ಅಂತ ಎಷ್ಟು ಪ್ರೀತಿಯಿಂದ ಎಲ್ಲರೂ ನನ್ನನ್ನು ಹರಿಸ್ತಾ ಇದ್ದೀರಿ. ಇದಕ್ಕೆ ನಾನು ತುಂಬಾ ಋಣಿಯಾಗಿದ್ದೀನಿ.